ನಾನು ನಾಗರಾಜ್ ಶೆಟ್ಟಿ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾವಿವಾಗಲೇ ನಾವು ಮೇದಿನಿ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಕುಮಟಾ ತಾಲೂಕಿಂದ 48 ಕಿಲೋಮೀಟರ್ ದೂರದಲ್ಲಿರುವ ಈ ಮೇದಿನಿ ಏನು ಊರಿದೆ, ಅದು ಒಂದು ಅಕ್ಕಿಗೆ ಪ್ರಸಿದ್ಧವಾದ ಒಂದು ಊರು. ಮತ್ತೇನೆಂದರೆ ಅಲ್ಲಿಯ ಒಂದು ಜೀವನ ಶೈಲಿ ಜನ ಬದುಕೋದು ಭಾಳ ಕಷ್ಟ. ಯಾಕಂದರೆ ಅಲ್ಲಿ ಹೆಣ್ಣು ಕೊಡೋದಕ್ಕೂ ಸ್ವಲ್ಪ ಹಿಂಜರಿತಾರೆ. ಯಾಕಂದರೆ ಅಲ್ಲಿ ರೋಡಿನ ಸಮಸ್ಯೆ ಇದೆ, ಮತ್ತು ಏನಂದರೆ ಮೆಡಿಕಲ್ ಸಮಸ್ಯೆಗಳು ಕೂಡ ಇದೆ, ಮತ್ತು ರಸ್ತೆ ಸಮಸ್ಯೆಗಳು ಕೂಡ ಭಾಳ ಇದೆ, ಮತ್ತು ಎಲ್ಲ ಥರದ್ದು ಸಮಸ್ಯೆಗಳಿದೆ. ಮತ್ತೇನಂದರೆ ರಾತ್ರಿ ಸಮಯದಲ್ಲಿ ಅಲ್ಲಿ ಪ್ರಯಾಣ ಮಾಡೋದೇ ಭಾಳ ಕಷ್ಟ. ಯಾಕಂದರೆ ಅಲ್ಲಿ ಎಲ್ಲ ಫೆಸಿಲಿಟಿಗಳು ಒದಗಿಸ್ಕೊಡ್ಬೇಕು ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ. ಈ ಒಂದು ಏರಿಯಾ ಬಗ್ಗೆ, ಸ್ಥಳದ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು. ಯಾಕಂದರೆ ನಾವು ಹೋರಾಟಗಳನ್ನು ಮಾಡ್ತಿದ್ದೀವಿ. ಕಳೆದ ಬಾರಿ ನಾವು ಹೋರಾಟವನ್ನು ಪೇಪರ್ದಲ್ಲಿ ನ್ಯೂಸ್ ಮಾಡಿಬಿಟ್ಟು ಮೇದಿನಿಯಲ್ಲಿ ಕರೆಂಟ್ ಹಾಕ್ಸ್ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಈಗ ಒಂದು 10 ವರ್ಷ ಹಿಂದೆ. ಮತ್ತು ಈಗಾಗಲೇ ನಾವು ಮೊನ್ನೆಗೂ ನಾವು ಅಲ್ಲೊಂದು ರಸ್ತೆ ಒಂದು ಬೇಕಂತ ನಾವೊಂದು ಹೋರಾಟ ಮಾಡಿದ್ವಿ, ಅದನ್ನು ಮಾಧ್ಯಮದಲ್ಲಿ ನಾವು ಪ್ರಕಟ ಮಾಡಿದ್ವಿ. ಆದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಅಲ್ಲಿಯ ಒಂದು ಜನರ ಒಂದು ಜೀವನ ಶೈಲಿ ಭಾಳ ಕಷ್ಟಕರವಾಗಿದೆ. ಮತ್ತೇನಂದರೆ ಉತ್ತಮ ಪ್ರವಾಸಿಗ ತಾಣವನ್ನು ಕೂಡ ಅದು. ಯಾಕಂದರೆ ಮತ್ತು ಶಿರ್ಸಿ ಕುಮಟಾ ಮಾರ್ಗ ಮಧ್ಯಭಾಗದಲ್ಲಿ ಆಗ್ತದೆ ಇದು. ಮತ್ತು ಗುಡ್ಡಗಾಡುಗಳ ಪ್ರದೇಶ, ಮತ್ತೇನಂದರೆ ಮಧ್ಯದಲ್ಲಿ ನಾವು ಆ ಸಾರಿ ಹೋದವಾಗ ಭಾಳ ಕಷ್ಟಕರ. ಯಾಕಂದರೆ ಬೈಕ್ ತಗೊಂಡು ಹೋಗೋಕ್ಕೂ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಮಣ್ಣು ಜಾರ್ತದೆ, ಒಂದು ಗೊಜ್ಜೆಲ್ಲ ಅದಕ್ಕೋಸ್ಕರ ಅಲ್ಲಿ ಸರ್ಕಾರ ಗಂಭೀರವಾದ ಚಿಂತನೆಯನ್ನು ಮಾಡಿ ಇವರಿಗೊಂದು ಆ ಏರಿಯಾ ಒಂದು ಡೆವಲಪ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಭಾಳ ಕೂಗು ಕೇಳಿ ಬರ್ತಾ ಇದೆ, ಆದರೆ ಕಿಂಚಿತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಅದಕ್ಕಾಗಿ ನಾವು ಸ್ವಲ್ಪ ಗಮನ ಹರಿಸ್ಬೇಕು ಅನ್ಕೊಂಡು ನಾವು ಇವಾಗಲೇ ಕೇಳ್ಕೊಳ್ತಾ ಇದ್ದೀನಿ.